ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ವ್ಯೂಸೇ ಬರಲ್ಲ. ಬಂದರೂ 20-30 ಅಷ್ಟೇ ವ್ಯೂಸ್ ಬರುತ್ತೆ. ಅದರಲ್ಲೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸುಮ್ಮನೆ ಹಂಗೆ ನೋಡ್ತಾರೆ ಹೋಗ್ತಾರೆ. ಬರೋದು ವ್ಯೂಸ್ ಕೊಡೋದೇ 20-30 ವ್ಯೂಸ್ ಇರುತ್ತೆ ಅಷ್ಟೇ. ಅದರಲ್ಲೂ ಯಾರು ಸಬ್ಸ್ಕ್ರೈಬ್ ಮಾಡೋರಿರಲ್ಲ, ಹಂಗೆ ನೋಡಿ ಹೋಗ್ತಾರೆ ಅಷ್ಟೇ. ಹಾಗೆ ಅದಕ್ಕೆ ಇಂಟ್ರೆಸ್ಟೇ ಇಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಇವತ್ತು ತುಂಬ ದಿನ ಆದಮೇಲೆ ಇವತ್ತು ಒಂದು ಲಾಂಗ್ ವೀಡಿಯೋ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮದು ಧರ್ಮಸ್ಥಳ ಹತ್ರ ಉಜಿರೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು, ನೋಡೋಣ. ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ. ಪಲಾವ್ ಜೊತೆ ಮೊಸರು ಬಜ್ಜಿ ಮಾಡಿದ್ದೆ. ನನಗೆ ಪಲಾವ್ ತುಂಬ ಇಷ್ಟ. ನಾನು ಜಾಸ್ತಿ ಪಲಾವ್ ಮಾಡ್ತಾಯಿರ್ತೀನಿ. ಅದಾದಮೇಲೆ ನನ್ನ ಫೇವ್ರೆಟ್ ಬ್ಲ್ಯಾಕ್ ಟೀ, ಅದಂತೂ ಕಂಪಲ್ಸರಿ. ನಿಮಗೆ ಗೊತ್ತಿರ್ಬೋದು, ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತೀನಿ. ಬ್ಲ್ಯಾಕ್ ಟೀ ಇಲ್ಲಾಂದರೆ ನನಗೆ ತಿಂದಿರೋದೇ ಸಮಾಧಾನವೇ ಆಗೋಲ್ಲ. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬಾಯ್ಲ್ಡ್ ರೈಸ್ ಮತ್ತು ಕೇನೆ ಅಂತ ಹೇಳ್ತಾರೆ, ಸುವರ್ಣಗೆಡ್ಡೆ ಅಂತಲೂ ಹೇಳ್ತಾರೆ. ನಮ್ಮ ಕಡೆ ಕೇನೆ ಅಂತೀವಿ. ಅದರದ್ದು ಗಸಿ ಥರ ಮಾಡಿದ್ದೆ, ಗ್ರೇವಿ ಥರ, ಮತ್ತು ಸ್ವಲ್ಪ ಕುಕ್ಕುಂಬರ್. ಅದಾದಮೇಲೆ ನಾನು ಊರಿಗೆ ಹೋಗೋಕ್ಕಿತ್ತಲ್ಲ, ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ನನ್ನ ಮಗಳು ಪ್ಯಾಕಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ತರಲೆ ಮಾಡ್ತಾಯಿದ್ಲು. ನಾನು ಪ್ಯಾಕ್ ಮಾಡ್ತಿದ್ರೆ ಹಂಗೆ ತೆಗೆದು ಹಾಕ್ತಾಯಿದ್ಲು. ಶಾರ್ವಿ ಆಮೇಲೆ ಊರಿಗೆ ಹೋಗಬೇಕು ಅಂತೇಳಿ ಬಸ್ ಬುಕ್ ಮಾಡಿದ್ರೆ ಒಂದು ಸೀಟು ಸಿಗ್ತಾಯಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೋಡೋಣ ಮೆಜೆಸ್ಟಿಕ್ ಹೋಗ್ಬಿಟ್ಟು ಸಿಗೋ ಚಾನ್ಸಸ್ ಇರುತ್ತೆ ಅಂತೇಳಿ, ಮತ್ತು ಲೇಡೀಸ್ ಸೀಟಲ್ಲ, ಸಿಗುತ್ತೆ ಹೋಗೋಣ ಅಂತೇಳಿ. ಅದಕ್ಕೆ ಹಂಗೆ ಬಂದಾಗ ನಮ್ಮ ಲಕ್ಕಿಗೆ ಒಂದು ಸೀಟ್ ಸಿಕ್ತು. ತುಂಬ ಬಸ್ ಕೇಳಿದ್ವಿ, ಸಿಕ್ಕಿಲ್ಲ. ಆದರೆ ಲಾಸ್ಟಿಗೆ ಒಂದು ಬಸ್ ಸಿಕ್ತು. ಅವಳಿಗೆ ತುಂಬ ಖುಷಿ ಆಯಿತು. ಮತ್ತು ನಾವೇ ಫಸ್ಟ್ ಬಂದಿರೋದ್ರಿಂದ ಫುಲ್ ಬಸ್ ಖಾಲಿ ಇತ್ತು, ಇನ್ನೂ ಯಾರೂ ಬಂದಿರಲಿಲ್ಲ, ಹೊರಡೋಕ್ಕೂ ಇನ್ನು ಟೈಮ್ ಇತ್ತು. ಅದಾದಮೇಲೆ 3:30ಗೆ ಬೆಳಗ್ಗೆ ರೀಚ್ ಆದ್ವಿ. ತುಂಬ ಕತ್ಲೆ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗೆ ಬೆಳಗ್ಗೆ 7:30ಗೆ ಎದ್ದು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಇಷ್ಟೇ ಫ್ರೆಂಡ್ಸ್. ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.